ಸಂಕಷ್ಟದಲ್ಲಿ ಅನ್ನದಾತ ಶೀಘ್ರವೇ ಬೆಳೆ ಪರಿಹಾರ ನೀಡುವಂತೆ ರೈತ ಸಂಘಟನೆ ಆಗ್ರಹ. ಕಲಬುರಗಿ ಜಿಲ್ಲೆಯ ಶಾಹಬಾದ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸು ದೇವ್ ಮೇಟಿ ಬಣ್ಣದ ನೇತೃತ್ವದಲ್ಲಿ ನಡೆದ ಹೋರಾಟ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಬೆಳೆ ಹಾನಿಯಾದಂತಹ ರೈತರಿಗೆ ಶೀಘ್ರವೇ ಬೆಳೆ ಪರಿಹಾರ ನೀಡಬೇಕು. ಪ್ರಸ್ತುತ ವರ್ಷದ ಅತಿ ಹೆಚ್ಚು ಮಳೆಯಿಂದ ಬೆಳೆ ಹಾನಿ ಹಾಗೂ ರೈತರ ಹೊಲ ಗೆದ್ದಗಳ ಜಮೀನುಗಳ ಮಣ್ಣು ಸಂಪೂರ್ಣ ನೆಲಸಮವಾಗಿ ಗ್ರಾಮದ ಮನೆಗಳು ಗೋಡೆಗಳು ಕುಸಿತದ ಹಳ್ಳಿಯ ಜನರ ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ. ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ವಾಸು ದೇವಮೇಟಿ ಅವರು ಮಾತನಾಡಿ, ಪ್ರಸಕ್ತ ವರ್ಷದ ಬೀಡುಬಿಡದ ಸುರಿದ ಮಳೆ ಮುಂಗಾರು ಬೆಳೆ ಸಂಪೂರ್ಣ ಜಲಾವೃತಗೊಂಡು ಜವಳು ಹಿಡಿದ ಬೆಳೆಹಾನಿಯಾಗಿದ್ದೇ ರೈತರು ಬೆಳೆಹಾನಿ ವಿಮೆ ಪರಿಹಾರ ಪಡೆಯಲು ಪರದಾಡುವಂತಾಗಿದೆ. ತಾಲೂಕಿನ ರೈತ ಸಮೂಹದಲ್ಲಿ ಆತಂಕದ ಛಾಯೆ ಮೂಡಿದೆ. ಪ್ರಸಕ್ತ ವರ್ಷ ಮುಂಗಾರು ಬೆಳೆ ಉತ್ತಮ ಫಸಲನ್ನು ಪಡೆಯುತ್ತೇವೆ ಎಂಬ ಬಹುನಿರೀಕ್ಷೆಯಲ್ಲಿ ರೈತರು ಇದ್ದರು. ಆದರೆ ಕಳೆದ 3 ತಿಂಗಳಿಂದ ಸತತವಾಗಿ ಮಳೆ ಸುರಿದು ಪರಿಣಾಮ ಬೆಳೆದು ನಿಂತ ಬೆಳೆಹಾನಿ ಅನುಭವಿಸುವಂತಾಗಿದೆ. ಬೆಳೆ ಬಾರದೆ ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸರಕಾರಕ್ಕೆ ಆಗ್ರಹಿಸಿದರು. ಬಡ ಜನರ ಸಂಕಷ್ಟದಲ್ಲಿದ್ದು ಇಂತಹ ಹಲವು ಸಮಸ್ಯೆಗಳನ್ನು ಪರಿಹರಿಸಲು ರಾಜ್ಯ ಸರಕಾರಕ್ಕೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣ್ಣ ಹೋರಾಟಗಾರರು ಸರಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭಾಗಕ್ಕೆ ಘೋಷಣೆಗೆ ಸಾಲದು ಅನುದಾನವನ್ನು ಹಾಗೆ 1 ಎಕರೆಗೆ ಕೇಂದ್ರದ ಪ್ರಕಾರ 32,000 ಇದು ಹಳೆಯದು. 32,000ವನ್ನು ಹೆಚ್ಚಿಗೆ ಮಾಡಿರಿ ಅಂತೇಳಿ ನಾವು ಈಗಾಗಲೇ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರಕ್ಕೂ ಒತ್ತಾಯವನ್ನು ಮಾಡಿದ್ದೀವಿ. ಇವತ್ತು ಹತ್ತಿ ಬೆಳೀತಕ್ಕಂಥದ್ದು ಬರೀ 32,000 ಸಾಲದಿಂದ 1 ಎಕರೆಗೆ, ಮೆಣಸಿನಕಾಯಿ ಕೂಡ 1 ಎಕರೆಗೆ 32,000 ಮೇಲ್ಪಟ್ಟು ನಾವು ವ್ಯಯ ಮಾಡಬೇಕಾಗ್ತದೆ, ಖರ್ಚು ಮಾಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಅಧ್ಯಕ್ಷರಾದ ಪ್ರಶಾಂತಗೌಡ ಮಾಲಿ ಪಾಟೀಲ, ಯಾದಗಿರ ಜಿಲ್ಲಾ ಅಧ್ಯಕ್ಷರಾದ ಮಲ್ಲನಗೌಡ ಹಾಗರಟಗಿ, ಪಂಚಯ್ಯ ಸ್ವಾಮಿ ಹಿರೇಂಥ ಜೇವರ್ಗಿ, ಸಾಹೇಬಗೌಡ ಬಿರೇದಾರ ಹಲವಾರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ ಪವಾರ, ನ್ಯೂಸ್ 9 ಕನ್ನಡ, ಕಲಬುರಗಿ.